ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಕನ್ನಡ ವ್ಲಾಗ್. ತುಂಬ ದಿನ ಆದಮೇಲೆ ನಾನು ಯೂಟ್ಯೂಬ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ಮಾಲ್ ಹೋಮ್ ಟೂರ್ ಮೂಲಕ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಇದು ಬಂದು XXX ಮನೆ. ಗ್ರೌಂಡ್ ಫ್ಲೋರ್ ಇದೆ, ಫಸ್ಟ್ ಫ್ಲೋರ್ ಮತ್ತು XXX ಇದೆ. ಗ್ರೌಂಡ್ ಫ್ಲೋರ್ ಬಂದು ನಾವು ಟ್ರೈನಿಂಗಿಗೆ ಅಂತಲೇ ಇಟ್ಬಿಟ್ಟಿದ್ದೀವಿ. VBA ಮ್ಯಾಕ್ರೋಸ್ ಟ್ರೇಡಿಂಗ್ ಮತ್ತು ಶೇರ್ ಮಾರ್ಕೆಟ್ ಟ್ರೈನಿಂಗ್ ಎಲ್ಲ ಮಾಡ್ತೀನಿ. ಅದರದ್ದು ಸಪ್ರೇಟ್ ವ್ಲಾಗ್ನ ನಾನು ನೆಕ್ಸ್ಟ್ ಇನ್ನೊಂದು 2 to 3 ಡೇಸಲ್ಲಿ ನಾನು ಅಪ್ಲೋಡ್ ಮಾಡಿ ಹೇಳ್ತೀನಿ. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಒಂದು 2 BHK ಮನೆ ಇದೆ ಮತ್ತು ಟ್ರೈನಿಂಗ್ ಸೆಂಟರ್ ಇದೆ. ಅಲ್ಲಿ ಟ್ರೈನಿಂಗ್ ಮಾಡ್ತೀವಿ ನಾವು. ಸೊ ಇದಾದಮೇಲೆ ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಫ್ಲೋರಲ್ಲಿ ಬಂದು 2 ಮನೆ ಇದೆ, 2 BHK. ಸೊ ಇದು ಬಂದುಬಿಟ್ಟು ಆಲ್ರೆಡಿ ಮನೆ ಇತ್ತು, ಅದನ್ನು ರಿನೋವೇಟ್ ಮಾಡಿ ಮೇಲ್ಗಡೆ ಕನ್ಸ್ಟ್ರಕ್ಟ್ ಮಾಡಿರೋವಂಥದ್ದು. ಸೆಕೆಂಡ್ ಫ್ಲೋರಿಂದ XXX ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಫ್ಲೋರಲ್ಲಿ ಬಂದು ಒಂದು ಹಾಲು, ಅಡುಗೆ ಮನೆ ಮತ್ತು ದೇವರ ಮನೆ ಮತ್ತು ಒಂದು ದೊಡ್ಡ ರೂಮ್ ಇದೆ. ಅದಾದಮೇಲೆ ಸೆಕೆಂಡ್ ಫ್ಲೋರಲ್ಲಿ ಬಂದುಬಿಟ್ಟು ಕಿಡ್ಸ್ ರೂಮ್ ಇದೆ. ನಾನು ಇದನ್ನೆಲ್ಲ ತೋರಿಸ್ಕೊಡ್ತೀನಿ ಬನ್ನಿ ನಿಮಗೆ. ಈಗ ಇದು ಬಂದು ಎಂಟ್ರೆನ್ಸು. ಸೆಕೆಂಡ್ ಫ್ಲೋರಲ್ಲಿ ಎಂಟ್ರೆನ್ಸ್ ಬರುತ್ತೆ. ಸೊ ಸ್ಟಾರ್ಟಿಂಗಲ್ಲೇ ನೋಡ್ತಿದ್ದಂಗೆ ಒಂದು ಕೃಷ್ಣನ ಸುಂದರವಾದಂಥ ಮೂರ್ತಿ ಇದೆ. ನನಗೆ ತುಂಬಾ ಇಷ್ಟವಾದಂಥ ಒಂದು ಮೂರ್ತಿ. ನನ್ನ ಫೋಟೋ ಏನೇ ತೆಗೆಸ್ಕೊಂಡ್ರೂ ಇಲ್ಲೇ ಬಂದು ತೆಗೆಸ್ಕೊಳ್ಳೋದು. ಇದು ಮನೆ ಎಂಟ್ರೆನ್ಸು. ಇದು ಬಂದುಬಿಟ್ಟು ಮನೆ ಬಂದು ತುಂಬಾ ಚೆನ್ನಾಗಿದೆ. ಪ್ರತಿಯೊಂದೂ ಲೈಟಿಂಗ್ ಆಗಿರ್ಬೋದು, ಪ್ರತಿಯೊಂದೂ ನಾವು ಸ್ಪೆಸಿಫಿಕ್ಕಾಗಿ ಹೀಗೆ ಬೇಕು ಅಂತ ಹೇಳಿ ಮಾಡಿಸಿರುವಂಥದ್ದು. ಮತ್ತು ಈ ಮನೆ ಥೀಮ್ ಬಂದುಬಿಟ್ಟು ಗೋಲ್ಡನ್ ಕಲರ್ ಥೀಮಲ್ಲಿ ಇದು ಮಾಡಿದ್ದಾರೆ. ಇದಕ್ಕೆ ಮಹಾರಾಜ ಸೋಫಾ ಅಂದರೆ ಸ್ಕ್ರೀನು ಮತ್ತು ಪೇಂಟಿಂಗ್ ಆಗಿರ್ಬೋದು, ಸೋಫಾ ಆಗಿರ್ಬೋದು, ಡೈನಿಂಗ್ ಟೇಬಲ್ ಆಗಿರ್ಬೋದು, ಪ್ರತಿಯೊಂದೂ ನಾವು ಗೋಲ್ಡನ್ ಮತ್ತು ಕ್ರೀಮ್ ಸ್ವಲ್ಪ ಥೀಮಲ್ಲಿ ಇಟ್ಟು ನಾವು ಮಾಡಿದ್ದೀವಿ. ಇವನ್ ಲೈಟಿಂಗ್ಸ್ ಕೂಡ ಅದರಲ್ಲೇ ಅದೇ ಥರನೇ ನಾವು ತೊಗೊಂಡು ಬಂದಿದ್ದೀವಿ. ಇಲ್ಲಿ ನೀವು ನೋಡ್ತಿರ್ಬೋದು 2 ಸಿಂಹಗಳಿದೆ ಟಿ ವಿ ಪಕ್ಕ. ಅದು ಬಂದು ಕಂಪ್ಲೀಟ್ ಮಾರ್ಬಲ್ಸ್ದು ಸಿಂಹ ಅದು ಆ್ಯಕ್ಚುಲಿ. ಅದು ಮತ್ತು ಗಣೇಶ ಆಗಿರ್ಬೋದು. ಇಲ್ಲಿ ಲಾಸ್ಟು ಒಂದು ಕೋಣೆಯಲ್ಲಿಟ್ಟಿದ್ದೀವಿ ಗಣೇಶನ ಒಂದು ವಿಗ್ರಹ ಮತ್ತು ಅದರದ್ದು ಸ್ಟ್ಯಾಂಡು ಪ್ರತಿಯೊಂದು ಮಾರ್ಬಲ್ಸ್ದಿದೆ. ನಾನು ಮೇಲ್ಗಡೆ ಇನ್ನೂ ಒಂದು ರೂಮಲ್ಲಿ ಒಂದು ಮಾರ್ಬಲ್ದು ಬುದ್ಧ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಸೊ ಇದು ಲಾಂಗ್ ಸ್ಕ್ರೀನ್ ಬಂದುಬಿಟ್ಟು ಆಲ್ಮೋಸ್ಟ್ ಇದು 20 ಫೀಟ್ಗಿಂತ ಮೇಲಿದೆ ಇದು ಸ್ಕ್ರೀನು. ಇದು ಬಂದು ರಿಮೋಟ್ ಕಂಟ್ರೋಲು ಸ್ಕ್ರೀನ್. ಇದು ಕಂಪ್ಲೀಟಾಗಿ ವರ್ಕ್ ಆಗೋದು ರಿಮೋಟ್ ಕಂಟ್ರೋಲ್ದಿದು. ಇದು ಪ್ರತಿಯೊಂದು ಲೈಟಿಂಗ್ ಇರ್ಬೋದು, ಫ್ಯಾನ್ ಆಗಿರ್ಬೋದು, ಇದನ್ನು ಕಂಪ್ಲೀಟಾಗಿ ನಾವು ಗೋಲ್ಡನ್ ಥೀಮಲ್ಲೇ ಮಾಡಿದ್ದೇವೆ. ಸೊ ಹೇಗೆ ಬೇಕೋ ಅದೇ ರೀತಿ ನಾವು ಹೇಳಿ ಮಾಡಿಸ್ಕೊಂಡಿರೋವಂಥದ್ದು ಇದನ್ನು ಕಂಪ್ಲೀಟಾಗಿ. ಕೆಳಗಡೆ ಇದು ಬಂದುಬಿಟ್ಟು ದೇವರ ಮನೆ ನನಗೆ ತುಂಬಾ ಫೇವ್ರೇಟ್ ಆದಂಥ ಒಂದು ಜಾಗ. ಪ್ರತಿಯೊಂದು ಹೇಗೆ ಬೇಕೋ ಅದೇ ರೀತಿ ಅಂತಲೇ ಲೈಟಿಂಗ್ ಆಗಿರ್ಬೋದು, ಹಿಂದೆ ಕಡೆ ಬ್ಯಾಕ್ಗ್ರೌಂಡ್ ಆರ್ಚ್ ಆಗಿರ್ಬೋದು, ಪ್ರತಿಯೊಂದನ್ನು ಹೇಳಿ ಮಾಡಿಸಿರೋವಂಥದ್ದು. ಇನ್ನೂ ಸ್ವಲ್ಪ ರಿನೋವೇಷನ್ ವರ್ಕ್ ನಡೀತಾ ಇದೆ. ಅದು ಕಂಪ್ಲೀಟ್ ಆದಮೇಲೆ ಅಂದರೆ ಸಣ್ಣ ಪುಟ್ಟ ರಿನೋವೇಷನ್ಸ್ ವರ್ಕ್ ಇನ್ನೂ ನಡೀತಾನೆ ಇದೆ. ಕಂಪ್ಲೀಟಾಗಿ ಇದು ವುಡ್ ವರ್ಕ್ ಏನಿದೆಯೋ ಅದು ರಾಯಲ್ ಓಕಿಂದ ತಂದಿರೋದು. ಸ್ಪೆಸಿಫಿಕ್ಕಾಗಿ ಇದೇ ಕಲರಲ್ಲಿ ನಾವು ಹೇಳಿ ಇದು ಮಾಡಿಸಿರೋದು. ಇದು ಒಂದು ಫೇವ್ರೆಟ್ ಮಿರರ್ ನನಗೆ ಆ್ಯಕ್ಚುಲಿ. ಸೊ ಇದು ಲೈಟಿಂಗ್ಸ್ ಎಲ್ಲ ಚೇಂಜ್ ಆಗುತ್ತೆ. ಇದು ನನಗೆ ತುಂಬಾ ಇಷ್ಟವಾದಂಥ ಮಿರರ್ ಇದು. ಸೊ ಹ್ಯಾಂಡ್ ವಾಶ್ಗೆ ಇರೋವಂಥದ್ದು. ಇದು ಬಂದುಬಿಟ್ಟು ಸ್ಮಾಲ್ ಪೆಬಲ್ಸ್ ಹಾಕಿ ಲೈಟಿಂಗ್ ಎಲ್ಲ ಹಾಕಿದ್ದೀವಿ. ಸೊ ದಿಸ್ ಇಸ್ ವೆರಿ ಕ್ಯೂಟ್ ಪ್ಲೇಸ್ ಆ್ಯಕ್ಚುಲಿ. ಅದು ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಹೋದರೆ ಕಿಚನ್ ಏರಿಯಾ ಬರುತ್ತೆ. ಕಿಚನ್ ಏರಿಯಾ ಸ್ವಲ್ಪ ಸ್ಪೇಷಿಯಸ್ ಆಗಿರಲಿ ಅಂತ ಮಾಡಿರೋದು. ಇದೆಲ್ಲ ಮಾಡ್ಯುಲರ್ ಕಿಚನ್, ಕಂಪ್ಲೀಟಾಗಿ ಮಾಡ್ಯುಲರ್ ಕಿಚನ್ ಇದೆ. ಸೊ ಸಿಂಕ್ ಕೂಡ ಮಾಡ್ಯುಲರ್ ಇದೆ. ಇದು ಬಂದು ಟ್ರೇ ಮತ್ತು ಥಿಂಗ್ಸ್ನೆಲ್ಲ ಇಟ್ಕೊಳ್ಳೋವಂಥದ್ದು, ಸಾಸಿವೆ ಏನಿದೆಯೋ ಅದನ್ನೆಲ್ಲ ಇಟ್ಕೊಳ್ಳೋವಂಥದ್ದು. ಪುಲ್ಲೀಸ್ ಕೊಟ್ಟಿದ್ದಾರೆ, ಅಂದರೆ ಮೇಲೆ ಏನು ಇಟ್ಕೋದಿಲ್ವೋ ಅದನ್ನು ಡ್ರಾಪ್ ಮಾಡ್ಕೊಬೋದು, ಕೆಳಗಡೆಗೆ ಎಳ್ಕೊಳ್ಬೋದು. ಇಲ್ಲಿ ವಾಟರ್ ಪ್ಯೂರಿಫೈ ಇರೋದಕ್ಕೆ ಕೂಡ ನಾವು ಸ್ಪೆಷಲ್ಲಾಗಿ ಸಪ್ರೇಟಾಗಿ ಜಾಗ ಇದು ಮಾಡ್ಕೊಂಡಿದ್ದೀವಿ. ಸೊ ಎಲ್ಲ ಕ್ಲೋಸ್ಡ್ ಆಗಿದೆ, ಯಾವುದು ಓಪನ್ ಇದಾಗಿ ಯಾವುದು ಮಾಡ್ಕೊಂಡಿಲ್ಲ. ಆಯಿಲ್ಸ್ ಎಲ್ಲ ಇಡೋದಕ್ಕೆ ಸಪ್ರೇಟು ಪ್ಲೇಟ್ಸು ಮತ್ತು ಪ್ರತಿಯೊಂದೂ ಕಂಪ್ಲೀಟಾಗಿ ಅದು ಬಂದುಬಿಟ್ಟು ಹೈಡ್ರಾಲಿಕ್ ಇದೆ ಎಲ್ಲನೂ. ಇದು ಡೋರ್ ಕ್ಲೋಸರ್ಸ್ ಆಗಿರ್ಬೋದು, ಎಲ್ಲ ಹೈಡ್ರಾಲಿಕ್ ಡೋರ್ ಕ್ಲೋಸರ್ಸ್ ಇದೆ ಇದೆಲ್ಲ. ಫ್ರಿಜ್ ಕೂಡ ಅಷ್ಟೇ, ನಾವು ತರಬೇಕಾದ್ರೆ ನಾವು ಯೋಚನೆ ಮಾಡಿದ್ವಿ ಅದು ಜಾಗಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ಹೇಳಿ ಅದರದ್ದು ಜಾಗ ನೋಡಿಕೊಂಡು ಫ್ರಿಜ್ನ ನಾವು ತೊಗೊಂಡು ಬಂದಿದ್ದು.
ಅಂದರೆ ಜಾಗನ ಸ್ಪೇಸ್ನ ನಾವು ನೀಟಾಗಿ ಫ್ರಿಜ್ಜಿಗೆ ಏನಿದೆಯೋ ಅದನ್ನು ಮಾಡ್ಕೊಳ್ಳೋದಕ್ಕೆ ಅಂತಲೇ ಜಾಗ ಬಿಟ್ಟಿದ್ವಿ. ಇದು ಬಂದುಬಿಟ್ಟು ಒಂದು ಸ್ಮಾಲ್ ಶೋಕೇಸ್ ಥರ ಇದೆ. ಇಲ್ಲೆಲ್ಲ ಥಿಂಗ್ಸ್ನ ಜೋಡಿಸ್ಕೊಳ್ಳೋದಕ್ಕೆ, ಅಂದರೆ ಕಿಚನ್ದು ಐಟಮ್ಸ್ ಏನಿದೆಯೋ ಅದನ್ನೆಲ್ಲ ಜೋಡಿಸ್ಕೊಳ್ಳೋಕ್ಕೆ ನಾವು ಮಾಡ್ಕೊಂಡಿರೋವಂಥದ್ದು. ಸೊ ಇಲ್ಲಿ ಬನ್ನಿ, ಒಂದು ಅಂದರೆ ಮನೆಯಲ್ಲಿ ಕೆಳಗಡೆ ಫ್ಲೋರಲ್ಲಿರೋಂಥ ಒಂದು ಬೆಡ್ರೂಮು. ಇದು ಸ್ಪೆಷಲಿ ಫಾರ್ ಜನಗಳು ಯಾರು ಬಂದರೆ, ಗೆಸ್ಟ್ ಯಾರು ಬಂದರೆ, ಇಲ್ಲಾಂದರೆ ಮಕ್ಕಳು ಮಲ್ಕೊಳ್ಳೋದಕ್ಕೆ ಅಂತಲೇ ನಾವು ಮಾಡಿರೋವಂಥದ್ದು. ಆ ಹಿಂದೆ ಕಡೆ ಏನಿದೆಯೋ ಆ ಡಿಸೈನ್ ಏನಿದೆ ಅಲ್ಲ, ಲೀಫ್ ಡಿಸೈನ್, ಅದು ರಾಯಲ್ ಓಕಿಂದ ತರಿಸಿರೋದು, ತುಂಬಾ ಕ್ಯೂಟ್ ಆಗಿದೆ. ಇದು ಫ್ಯಾನ್ ಕಮ್ ಲೈಟಿಂಗ್ ಇದೆ ಇದು. ಸೊ ಇದು ರಿಮೋಟ್ ಕಂಟ್ರೋಲ್ ಫ್ಯಾನ್ ಅದು. ಸೊ ಒಂದು ಸ್ವಲ್ಪ ಕೂಡ ಸೌಂಡ್ ಬರೋದಿಲ್ಲ ಫ್ಯಾನು ಇದು ಮಾಡಬೇಕಾದ್ರೆ, ಆನ್ ಆಗಬೇಕಾದ್ರೆ. ಸೊ ಇದು ಬಂದು ವಾಶ್ರೂಮು. ಇದು ಡಬಲ್ ಡೋರ್ ಇದೆ ವಾಶ್ರೂಮು. ರೂಮಿಂದನೂ ಆ್ಯಕ್ಸೆಸ್ ಮಾಡ್ಬೋದು, ಹಾಲಿಂದನೂ ಆ್ಯಕ್ಸೆಸ್ ಮಾಡ್ಬೋದು. ತುಂಬ ದೊಡ್ಡದಾಗಿದೆ ವಾಶ್ರೂಮ್ ಅದು. ಸೊ ಕೆಳಗಡೆ ಬಂದುಬಿಟ್ಟು ಒಂದು ರೂಮು, ಈಗ ಹೇಳಿದ್ನಲ್ಲ, ರೂಮು, ಕಿಚನ್ನು ಮತ್ತು ದೇವ್ರ ಮನೆ ಇದೆ. ಸೊ ಮೇಲ್ಗಡೆ ಹೋಗ್ತಿದ್ದಂಗೆ 2 ರೂಮ್ಸ್ ಬರುತ್ತೆ. ಬನ್ನಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಪ್ರತಿಯೊಂದೂ ಏನು ವಿಂಡೋ ಥರ ಏನು ಪುಟ್ಟ ಕಾಣಿಸ್ತಿದೆಯೋ ಅದನ್ನೆಲ್ಲ ಒಂದು ಪಾಟ್ಗಳಿಟ್ಟು, ಅದೇ ಕಲರ್ ಥೀಮಲ್ಲಿ, ಗೋಲ್ಡನ್ ಕಲರ್ ಥೀಮಲ್ಲೇ ಪಾಟ್ ಇಟ್ಟು ನಾವು ರೆಡಿ ಮಾಡಿದ್ದೀವಿ. ಸೊ ಹೀಗೆ ಮೇಲೆ ಹೋಗ್ತಾ ಇದ್ದರೆ ನಮಗೆ 2 ರೂಮ್ ಸಿಗುತ್ತೆ. ಲೆಫ್ಟ್ ಸೈಡು ಮತ್ತು ರೈಟ್ ಸೈಡ್ಗೊಂದು 2 ರೂಮ್ ಇದೆ. ಲೆಫ್ಟ್ ಸೈಡ್ ರೂಮ್ ಬಂದುಬಿಟ್ಟು ಕಿಡ್ಗೆ, ಅಂದರೆ ಮಕ್ಕಳಿಗೆ ರೂಮ್ ಅಂತ ಮಾಡ್ಕೊಂಡಿದ್ದೀವಿ. ರೈಟ್ ಸೈಡು ಮಾಸ್ಟರ್ ಬೆಡ್ರೂಮ್ ಇದೆ. ನನ್ನ ಫೇವ್ರೆಟ್ ಫೋಟೋ ತೊಗೊಳ್ಳೋವಂಥ ಜಾಗ ಅದು. ಲೈಟಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸೋದ್ರಿಂದ ಇಲ್ಲಿ ಫೋಟೋ ಸಖತ್ತಾಗಿ ಬರುತ್ತೆ. ಇದು ಹ್ಯಾಂಗಿಂಗ್ ಲೈಟು, ತುಂಬ ದೊಡ್ಡದಿದೆ ಇದು ಹ್ಯಾಂಗಿಂಗ್ ಲೈಟು. ಸೊ ಈ ರೂಮ್ ಬಂದುಬಿಟ್ಟು ಕಿಡ್ಗೆ, ಅಂದರೆ ಮಕ್ಕಳಿಗೆ ರೂಮು. ಅದೇ ಥೀಮಲ್ಲಿ ನಾವು ಇದು ಮಾಡಿದ್ದೀವಿ ಆ್ಯಕ್ಚುಲಿ. ಸೊ ಇದು ಬಂದುಬಿಟ್ಟು ಆಗಲೇ ಹೇಳ್ದಂಗೆ ಎಲ್ಲ ಫರ್ನಿಚರ್ಸ್ ಎಲ್ಲ ರಾಯಲ್ ಓಕಿಂದನೇ ತಂದಿರೋದು. ಇದು ಬಂದು 365 ಡಿಗ್ರಿ ಮಿರರ್ ಇದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅದು, ಮೂವಬಲ್ಲು. ಸೊ ಇದು ಬಂದುಬಿಟ್ಟು ಒಂದು ಮಂಚ ಇದೆ ಮಕ್ಕಳಿಗೆ ಅಂತ. ಅದ್ರ ಮೇಲ್ಗಡೆ ಇನ್ನೂ ಸೊಳ್ಳೆ ಪರ್ದ ಅಂತ ಹೇಳ್ತಾರಲ್ಲ, ಅದೆಲ್ಲ ಬರುತ್ತೆ, ಇನ್ನೂ ತೊಗೊಂಡು ಬಂದಿಲ್ಲ. ಇದು ದೊಡ್ಡ ಒಂದು ಇದನ್ನು ಮಾಡಿದ್ದೀವಿ, ಕನ್ನಡಿ ಇದ್ರ ಥರ ಕಿಟಕಿಗಳು ಮಾಡಿದ್ದೀವಿ. ಸೊ ಕನ್ನಡಿ ಲೆಫ್ಟಲ್ಲಿದೆ, ಕಿಟಕಿ ಮಾಡಿದ್ದೀವಿ. ಬಾಲ್ಕನಿಲೆಲ್ಲ ಪಾಟ್ಸ್ಗಳನ್ನ ಜೋಡಿಸಿದ್ದೀವಿ. ಇದು ತುಂಬ ಚೆನ್ನಾಗಿದೆ ಕಿಟಕಿ ಆ್ಯಕ್ಚುಲಿ. ಸೊ ಫುಲ್ಲಿ ಓಪನ್ ಮಾಡುವಂಥದ್ದು. ಸೊ ಯೂಶ್ವಲಿ ಓಪನ್ ಮಾಡೋಕ್ಕೆ ಹೋಗಲ್ಲ ನಾವು. ಇಟ್ಸ್ ಅ ಸ್ಮಾಲ್ ಬಾಲ್ಕನಿಯೇ ಬರುತ್ತೆ ಆ ರೂಮ್ಗೆ. ಈ ಎಲ್ಲ ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಇದೆ. ಇದು ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಸ್ವಲ್ಪ ಚಿಕ್ಕದಾಗೇ ಇದೆ ಮಕ್ಳಿಗಲ್ವಾ. ಸೊ ಜಾಸ್ತಿ ಏನು ದೊಡ್ಡದಾಗೇನು ಮಾಡಿಲ್ಲ ನಾವು ಈ ವಾಶ್ರೂಮ್ನ. ಅದೇ ರೂಮಲ್ಲಿ ಲೆಫ್ಟ್ ಸೈಡಿಗೆ ಬಂತು ಅಂದರೆ ತುಂಬಾ ಒಂದು ಬ್ಯೂಟಿಫುಲ್, ನನಗೆ ತುಂಬಾ ಫೇವ್ರೇಟ್ ಆದಂಥ ಜಾಗ. ಆ್ಯಕ್ಚುಲಿ ಬುದ್ಧನ ಇಟ್ಟಿದ್ದೀವಿ ಕೆಳಗಡೆ. ನಾನು ಹೇಳಿದ್ನಲ್ಲ, ಮಾರ್ಬಲ್ಸ್ದು ಸಿಂಹ ಮತ್ತು ಗಣೇಶ ಎಲ್ಲ ಇದೆಲ್ಲ ಒಟ್ಟಿಗೆ ತಂದಿದ್ದು ನಾವು. ಸೊ ಈ ಬುದ್ಧ ಇಟ್ಟಿರೋ ಜಾಗ ಬಂದ್ಬಿಟ್ಟು ತುಂಬಾ ಇಷ್ಟ ನಮಗೆ. ತುಂಬ ಪೀಸ್ಫುಲ್ ಅನಿಸುತ್ತೆ ನಮಗೆ ಈ ಜಾಗದಲ್ಲಿ ಕುತ್ಕೊಂಡ್ರೆ. ಏನೇ ಒಂದು ಮಕ್ಕಳು ಹೋಮ್ವರ್ಕ್ ಬರಿಬೋದಾಗಿರ್ಬೋದು, ಅಲ್ಲ ಫ್ಯಾಮಿಲಿ ಗೆಟ್ ಟುಗೆದರಲ್ಲಿ ಕುತ್ಕೊಂಡು ಮಾತಾಡೋದಕ್ಕಾಗಿರ್ಬೋದು, ಫೋಟೋ ಸೆಷನ್ಗೆ ಮಾತ್ರ ತುಂಬಾ ಹೇಳಿ ಮಾಡಿಸಿರೋ ಜಾಗ ಇದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಬನ್ನಿ ಇವಾಗ ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಸೊ ಇಲ್ಲಿಂದ ಅಪೋಸಿಟ್ ಹೋಗ್ತು ಅಂತ ಹೇಳಿದ್ರೆ ಅಲ್ಲೇ ಮಾಸ್ಟರ್ ಬೆಡ್ರೂಮ್ ಇದೆ. ಮಾಸ್ಟರ್ ಬೆಡ್ರೂಮಲ್ಲಿ ಸ್ವಲ್ಪ ದೊಡ್ಡದಾಗೆ ಮಾಡಿದ್ದಾರೆ ಮಾಸ್ಟರ್ ಬೆಡ್ರೂಮ್ನ. ಇಲ್ಲಿ ಬಂದುಬಿಟ್ಟು ಒಂದು ದೊಡ್ಡದ ಮಿರರ್ ಬರುತ್ತೆ, ಇನ್ನೂ ಹಾಕ್ಸಿಲ್ಲ ಆ್ಯಕ್ಚುಲಿ. ಇದು ವಾಶ್ರೂಮ್ ಇದೆ, ಎಲ್ಲ ರೂಮ್ಗೂ ಒಂದೊಂದು ವಾಶ್ರೂಮ್ ಅಂತ ಇದೆ. ಸೊ ಲೈಟಿಂಗ್ಸ್ ಎಲ್ಲ ಪರ್ಟಿಕ್ಯುಲರಾಗಿ ಬೇಕು ಅಂತಲೇ ನಾವು ಇದೇ ಕಲರ್ ಬೇಕು, ಇದೇ ರೀತಿ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿರುವಂಥದ್ದು. ಇದು ಆ್ಯಕ್ಚುಲಿ ಬಟ್ಟೆ ಇಡೋವಂಥ ರ್ಯಾಕು. ಇದು ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಆಗಿದೆ. ಓಪನ್ ಆಗಿದ ತಕ್ಷಣ ಅದಾಗದೆ ಲೈಟ್ ಆನ್ ಆಗುತ್ತೆ. ಆ್ಯಂಡ್ ಪುಲಿ ಇದೆ. ಸೊ ಬೆಲ್ಟ್ ಆಗಿರ್ಬೋದು ಅಥವಾ ಪ್ಯಾಂಟ್ಸು, ಶರ್ಟ್ಸ್ ಎಲ್ಲ ಅಲ್ಲಿ ಸ್ಯಾರೀಸ್ಗಳೆಲ್ಲ ಹಾಕಿ ಪುಲಿನ ಜಸ್ಟ್ ಪುಲ್ ಮಾಡಿದ್ರೆ ಅದು ಮುಂದೆ ಬರುತ್ತೆ. ಸೊ ಎಲ್ಲ
ಕಿಟಕಿಗಳಿಗೂ ಒಂದೇ ಥರ ಅಂತ ಸ್ಕ್ರೀನಿಂಗ್ ಇದೆ. ಸೊ ಅದೇನು ಕಾಣಿಸ್ತದಲ್ಲ ಡಿಸೈನು ಮತ್ತು ಮಿರರ್ ಥರದ್ದು ಮತ್ತು ಇದೆಲ್ಲನೂ ತಂದಿರೋದೆಲ್ಲ ರಾಯಲ್ ಲುಕ್ಕಿಂದನೇ ನಾವು. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಆ್ಯಕ್ಚುಲಿ. ಪ್ಲೀಸ್ ಡೂ ವಿಸಿಟ್. ನಿಮ್ಗೇನಾರು ಬೇಕು ಅಂತ ಹೇಳಿದ್ರೆ ವಿಸಿಟ್ ಮಾಡಿ. ಸೊ ಇದು ಬಂದುಬಿಟ್ಟು ನೆಕ್ಸ್ಟ್ ನಾವು ಹೋಗ್ತಿರೋದು ಬಾಲ್ಕನಿಗೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್ ಆ್ಯಂಡ್ ತುಂಬ ದೊಡ್ಡದಾಗಿದೆ ಜಾಗ. ಯಾವುದೇ ಥರದ ಗೆಟ್ ಟುಗೆದರ್ ಏನೇ ಬೇಕು ಅಂತ ಹೇಳಿದ್ರೂ ಅಲ್ಲಿ ಹೋಗ್ಬೋದು. ಸೊ ಎಲ್ಲ ಮೆಟ್ಲಲ್ಲೂ ಗೋಲ್ಡನ್ ಕಲರ್ ಪಾಟ್ ಇಟ್ಬಿಟ್ಟು ಗಿಡ ಹಾಕಿದ್ದೀವಿ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಅಂದರೆ ನಡ್ಕೊಂಡು ಹೋಗ್ಬೇಕಾದ್ರೆ ಎಲ್ ಲೈಟ್ಸ್ ಆನ್ ಆದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದು ಮೇಲ್ಗಡೆ ಟೆರೆಸ್ ಆ್ಯಕ್ಚುಲಿ ಇದು. ಸೊ ಅಲ್ಲೇನು ಕಾಣಿಸ್ತಿದೆಯಲ್ಲ ಲೀಫ್ ಡಿಸೈನ್ ಎಲ್ಲ ಕಾಣಿಸ್ತಾ ಇದೆಯಲ್ಲ ಅದು ಬಂದುಬಿಟ್ಟು ರಾಯಲ್ ಹೋಗ್ತೇನೆ ಅದು ತಂದಿರೋದು. ಇದು ಬಂದು ಸಿಂಹ ಇರೋವಂಥ ಲೈಟ್ ಇದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೈಟ್ ಹೊತ್ತು ಲೈಟ್ನ ಆನ್ ಮಾಡಿದ್ರೆ ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ. ಇಲ್ಲಿ ಹೋಮ್ ಥಿಯೇಟರು ಮತ್ತು ಮಾಡಬೇಕು ಅಂತ ನಾವು ಇದು ಮಾಡ್ಕೊಂಡಿದ್ದೀವಿ. ಹೋಮ್ ಥಿಯೇಟ್ರು ಮಿನಿ ಬಾರ್ ಥರ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸ್ಟಿಲ್ ಅದಿನ್ನೂ ಪ್ಲ್ಯಾನಿಂಗಲ್ಲಿದೆ. ಆ್ಯಕ್ಚುಲಿ ಈ ಮನೆಗೆ 2 ಇಂಟರ್ನೆಟ್ ಕನೆಕ್ಷನ್ ಕೊಟ್ಟಿದ್ದೀವಿ. ಯಾಕಂದರೆ ಒಂದೇ ವೈಫೈ ವರ್ಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಫ್ಲೋರಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಒಂದು ಮತ್ತು ಥರ್ಡ್ ಫ್ಲೋರಲ್ಲಿ ಒಂದು ಇಂಟರ್ನೆಟ್ ಕನೆಕ್ಷನ್ ಇದು ಮಾಡ್ಕೊಂಡಿದ್ದೀವಿ. ಗಾಳಿ ಬೆಳಕು ತುಂಬಾ ಚೆನ್ನಾಗಿದೆ ಟೆರೆಸ್ ಮೇಲೆ. ಇದು ತುಂಬ ನನಗೆ ಇಷ್ಟ ಆಗಿರೋವಂಥ ಡಿಸೈನ್ ಆ್ಯಕ್ಚುಲಿ ಲೀಫ್ ಡಿಸೈನು. ಆ ಪರ್ಪಸ್ವಲ್ಲಿ ಬೇಕು ಅಂತಲೇ ಎಲ್ಲ ಹಾಕಿಸ್ತೀವಿ. ಇದು ಬಂದು ಇನ್ನೊಂದು ಬುದ್ಧ ಆ್ಯಕ್ಚುಲಿ. ಇದು ಕೂಡ ರಾಯಲ್ ಓಕಿಂದನೇ ತಂದಿದ್ದು. ಇಲ್ಲಿ ನೀರು ಇದು ಬರುತ್ತೆ, ಕನೆಕ್ಷನ್ ಕೊಡಬೇಕು. ತುಂಬಾ ಚೆನ್ನಾಗಿದೆ ಈ ಬುದ್ಧ ಆ್ಯಕ್ಚುಲಿ. ಎಷ್ಟೊಂಥರ ಪೀಸ್ಫುಲ್ ಅನಿಸುತ್ತೆ ನೋಡೋದು. ಅದಕ್ಕೆ ಪಾಟ್ಸ್ ಎಲ್ಲ ಜೋಡಿಸಿ ಒಂದು ಸ್ವಲ್ಪ ಇದನ್ನೆಲ್ಲ ಇಟ್ಟಿದ್ದೀವಿ, ಗಿಡಗಳನ್ನೆಲ್ಲ ಇಟ್ಟಿದ್ದೀವಿ. ಈ ಜಾಗ ಬಂದುಬಿಟ್ಟು ಸ್ವಲ್ಪ ಬಾರ್ಬಿಕ್ಯೂ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ. ಇನ್ನೂ ಕನ್ಸ್ಟ್ರಕ್ಷನ್ ರೀಸೆಂಟಾಗಿ ಕಂಪ್ಲೀಟ್ ಆಗಿ ಗೃಹಪ್ರವೇಶ ಮಾಡಿರೋದ್ರಿಂದ ಇನ್ನು ಸ್ವಲ್ಪ ಥಿಂಗ್ಸ್ ಎಲ್ಲ ಹಾಗೆ ಇದೆ. ಇನ್ನು ವರ್ಕ್ ನಡೀತಾನೆ ಇದೆ ಇನ್ನೂ. ಇಲ್ಲಿ ಬಟ್ಟೆ ಒಣಗಾಕೊಳ್ಳೋದಕ್ಕೆ ಜಾಗ ಮತ್ತು ಇಲ್ಲಿ ಒಂದು ಸ್ಮಾಲ್ ವಾಶ್ರೂಮ್ ಎಲ್ಲ ಇದು ಮಾಡಬೇಕು. ಅದಿನ್ನೂ ಪೆಂಡಿಂಗ್ ವರ್ಕಲ್ಲಿದೆ ಅದೆಲ್ಲ. ಸೊ ಇದು ಟೆರೆಸ್ ಆ್ಯಕ್ಚುಲಿ. ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.